ಚಾಮರಾಜನಗರ ಜಿಲ್ಲೆಯಲ್ಲೂ ಫೈನಾನ್ಸ್ ಕಿರುಕುಳ ನೀಡಲಾಗ್ತಾ ಇದೆ. ಫೈನಾನ್ಸ್ನವರು ಕಿರುಕುಳದಿಂದಾಗಿ ಸಹಜವಾಗಿ ಜನ ಊರು ಬಿಟ್ಟು ಹೋಗ್ತಿದ್ದಾರೆ. ಈಗ ಚಾಮರಾಜನಗರದಲ್ಲೂ ಕೂಡ ಇದೇ ಕಾಟ ಮುಂದುವರಿತಾ ಇದೆ. ಫೈನಾನ್ಸ್ನವರು ಕಿರುಕುಳ ಕೊಟ್ಟರೆ ಕಠಿಣ ಕಾನೂನು ಕ್ರಮ ಆಗತ್ತೆ ಅಂತ ಜಿಲ್ಲಾಡಳಿತ ಸಹಾಯವಾಣಿಗೆ ದೂರುಗಳ ಸುರಿಮಳೆ ಬರ್ತಾ ಇದೆ. ಜಿಲ್ಲಾಡಳಿತಗಳಿಂದ ಎಚ್ಚರಿಕೆ, ಒಂದು ವೇಳೆ ಈ ರೀತಿಯಾಗಿ ನಿಮಗೆ ಟಾರ್ಚರ್ ಬಂದಿದೆ ಆದಲ್ಲಿ ಕಾನೂನು ಕ್ರಮ ಆಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ಸಹಾಯವಾಣಿ ಕೂಡ ನೀಡಲಾಗಿದೆ. ಸೊ ಹಂಗಾಗಿ ಇನ್ಮೇಲೆ ಆದರೂ ಯಾರೆಲ್ಲ ಸಾಲವನ್ನು ತೆಗೆದುಕೊಳ್ತಿರಲ್ಲ ಸ್ವಲ್ಪ ಧೈರ್ಯದಿಂದ ಇರಬಹುದು. ಜೊತೆಗೆ ರೂಲ್ಸ್ ಏನು ಹೇಳ್ತೀವಿ ಅದರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಸೊ ಈಗ ಹೊರ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ದೂರುಗಳು ಬರ್ತಾ ಇವೆ. ಸಹಾಯವಾಣಿಗೆ 90ಕ್ಕೂ ಅಧಿಕ ದೂರುಗಳು ಬಂದಿವೆ ಇಲ್ಲಿಯ ತನಕ. ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪನಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆಲ ಫೈನಾನ್ಸ್ಗಳು ಅನಧಿಕೃತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇವೆ, ಅವರ ವಿರುದ್ಧವೂ ಕೂಡ ಕಾನೂನು ಕ್ರಮ ಆಗತ್ತೆ ಅಂತ ಹೇಳಿದರು. ಸಾಲ ಮರುಪಾವತಿಗೆ ಸಮಯ ಅವಕಾಶ ನೀಡುವಂತೆ ಸೂಚನೆ ನೀಡಲಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫೈನಾನ್ಸ್ನವರು ಕಿರುಕುಳ ಕೊಟ್ಟರೆ ಕಠಿಣ ಕ್ರಮ ಆಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ. ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಕೆಲವು ಗ್ರಾಮಗಳಲ್ಲಿ ಸಾರ್ವಜನಿಕರು ಒಂದು ಕಿರುಕುಳದಿಂದ, ಅಂದರೆ ರೀಪೇಮೆಂಟ್ ಮಾಡಿ ಅಂತ ಕಿರುಕುಳದಿಂದ ಸಮಯಕ್ಕೆ ಇಲ್ಲದಿರೋ ಸಮಯದಲ್ಲಿ ಬೆಳಗ್ಗೆ ಅಥವಾ ರಾತ್ರಿ ಮನೆಗೆ ಹೋಗುವಂಥದ್ದು, ಹರೆಸ್ಮೆಂಟ್ ಮಾಡುವಂಥದ್ದು, ಸ್ವಲ್ಪ ಥ್ರೆಟನಿಂಗ್ ಮಾಡುವಂಥದ್ದು ಕೂಡ ಈಗಾಗಲೇ ಸುಮಾರು 15 ದಿನದಿಂದ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಇಮಿಡಿಯೇಟ್ಲಿ ನಮಗೆ ಮಾಧ್ಯಮ ಮಿತ್ರರು ಗಮನಕ್ಕೆ ತಂದಾಗ ನಾವು ಒಂದು ಹೆಲ್ಪ್ಲೈನ್ ಸೆಟಪ್ ಮಾಡಿ ಮತ್ತು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ನೆಟ್ವರ್ಕ್ ಏನು ತಮಿಳುನಾಡು ಮತ್ತು ಕರ್ನಾಟಕ ನೋಡ್ತಾರೆ, ಅವರು ರೆಗ್ಯುಲೇಟರಿ ಬಾಡಿ, ಸೆಲ್ಫ್ ರೆಗ್ಯುಲೇಟರಿ ಬಾಡಿ ಇದೆ, ಅದಕ್ಕೆ ಅವರ ಒಂದು ಮುಖ್ಯಸ್ಥರು, ಹಾಗೆ ಜಿಲ್ಲಾ ಮುಖ್ಯಸ್ಥರು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ನೆಟ್ವರ್ಕು ಮತ್ತು ಮೈಕ್ರೋ ಫೈನಾನ್ಸ್ನವ್ರಿಗೆ ಕೂಡ ಕರೆದು ನಾನು SP ಅವರು ಒಂದು ಡಿಟೇಲ್ ಮೀಟಿಂಗ್ ಮಾಡಿದ್ದೀವಿ. ನಮ್ಮಲ್ಲಿ ಸುಮಾರು 34 ಇನ್ಸ್ಟಿಟ್ಯೂಷನ್ಸ್ನಲ್ಲಿ 29 ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಒಬ್ಬರಿಗೆ ಈಗ ಇರೋ ಒಂದು ಗೈಡ್ಲೈನ್ಸ್ ಪ್ರಕಾರ 4 ಮೈಕ್ರೋ ಫೈನಾನ್ಸ್ವರೆಗೂ ಲೋನ್ ತೊಗೊಳ್ಳೋದಕ್ಕೆ ಅವಕಾಶ ಇದೆ. ಸ್ಟೇಟ್ ಆ್ಯಾವ್ರೇಜ್ ಬಂದು 2.2, ಅಂದರೆ 1% 2.2 ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಲೋನ್ ತೊಗೊಂಡ್ರೆ, ನಮ್ಮಲ್ಲಿ ಸ್ಟೇಟ್ ಆ್ಯಾವ್ರೇಜ್ಗಿಂತ ಜಾಸ್ತಿ ನಮ್ಮ ಡಿಸ್ಟ್ರಿಕ್ನಲ್ಲಿ 2.3 ಲೋನ್ ತೊಗೊಂಡಿದ್ದಾರೆ. ಸುಮಾರು 25,000. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.